Sorry, in the last class we discussed about the perquist and problems on perquist. In this class we discussed about the taxability of perquist. Perquist ಅಂದ್ರೇನು? ಫ್ರೆಂಚ್ ಬೆನಿಫಿಟ್ಸ್ ಅಂತ ಕರಿತೇವೆ. ಅದರ್ ದೆನ್ ದಿ ಸ್ಯಾಲರಿ, ಇಟ್ಸ್ ಅ ಕ್ಯಾಜುವಲ್ ನೋಡಿ ಬೆನಿಫಿಟ್ ಅಟ್ಯಾಚ್ಡ್ ಅದರ್ ದೆನ್ ದಿ ಸ್ಯಾಲರಿ of is in addition to salary or wages. It is a facility. Remember, it's a facility, it's not amount. It is a facility provided to employee. It's a non-monetary benefit to employee. ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವ್ರು ನನಗೆ ಸಂಬಳ ಕೊಡ್ತಾರೆ, ಅಲವೆನ್ಸ್ ಕೊಡ್ತಾರೆ, ಇದೆಲ್ಲ ಹಣದ ರೂಪದಲ್ಲಿರುತ್ತೆ. ಆದರೆ ಪರ್ಕ್ವೆಸ್ಟ್ ಯಾವತ್ತು ಹಣದ ರೂಪದಲ್ಲಿರಲ್ಲ, ಅದೊಂದು ಬೆನಿಫಿಟ್ ರೂಪದಲ್ಲಿರುತ್ತೆ. ಎಕ್ಸಾಂಪಲ್, ನಮಗೆ ಕ್ವಾರ್ಟರ್ಸ್ ಕೊಡೋವಂಥದ್ದು, ಅದಕ್ಕೇನಂತೀವಿ ನಾವು ಹೌಸ್ ಅಕೊಮಡೇಷನ್. ಓಕೆ, ವಿತ್ ಆರ್ ವಿತೌಟ್ ಫರ್ನಿಚರ್ ಕ್ವಾರ್ಟರ್ಸ್ ಕೊಟ್ಟರೆ ಅಥವಾ ಕಂಪ್ನಿದೇ ಕ್ವಾರ್ಟರ್ಸ್ ಕೊಟ್ಟಾಗ ಅದನ್ನೇನಂತ ಕರಿತೀವಿ ನಾವು ಹೌಸ್ ಅಕೊಮಡೇಷನ್. ಇಲ್ಲ ನಾನು ಮನೆಯಲ್ಲಿರ್ತೀನಿ, ಅದರದ್ದೆಲ್ಲ ಬಾಡಿಗೆ ಅದೆಲ್ಲ ಅವರೇ ಕಟ್ಟಿ ಅಂತಾರೆ, ಯಾರು ಕಂಪ್ನಿಯವ್ರು ಕಟ್ಟಿ ಅಂತಿದ್ದಾರೆ, ದೆನ್ ಹೌಸ್ ಅಕೊಮಡೇಷನ್ ಅಂತ ಕರಿತೇವೆ. ಫರ್ನಿಚರ್, ಸರ್ವೆಂಟ್ಗಳನ್ನ ಮನೆಯಲ್ಲಿಡೋದು, ಓಕೆ, ಗ್ಯಾಸ್, ಎಲೆಕ್ಟ್ರಿಸಿಟಿ ಸರ್ವಿಸ್, ಟೆಲಿಫೋನ್, ಮೊಬೈಲ್, ಯೂಸ್ ಆಫ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ ಡಿವೈಸ್, ಸೇಲ್ ಆಫ್ ಅಸೆಟ್ ಟು ಎಂಪ್ಲಾಯ್. ಈ ರೀತಿಯಾದಂತಹ ಬೆನಿಫಿಟ್ಸ್, ದೇ ಆರ್ ನಾಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಬಟ್ ಇನ್ ದ ಫಾರ್ಮ್ ಆಫ್ ಬೆನಿಫಿಟ್ ಟು ದಿ ಎಂಪ್ಲಾಯಿ. ಅದನ್ನು ನಾನ್ ಮಾನಿಟರಿ ಬೆನಿಫಿಟ್ಸ್ ಅಂತ ಕರಿತೇವೆ. ಓಕೆ, ಅಂದರೆ ಎಂಪ್ಲಾಯಿಗೆ ಇಲ್ಲಿ ಯಾವುದೇ ರೀತಿಯ ಹಣದ ರೂಪದಲ್ಲಿ ಕೊಡಲ್ಲ. ಹಣದ ರೂಪದಲ್ಲಿ ಕೊಟ್ಟರೆ ಅದನ್ನು ಅಲವೆನ್ಸಸ್ ಅಂತ ಕರಿತೇವೆ. ಹಣದ ರೂಪದಲ್ಲಿ ಇಲ್ಲದೆ ಬೆನಿಫಿಟ್ ರೂಪದಲ್ಲಿರುವಂಥದಕ್ಕೆ ನಾವೇನಂತ ಕರಿತೇವೆ? ಫ್ರೆಂಚ್ ಬೆನಿಫಿಟ್ಸ್ ಅಥವಾ ಪರ್ಕ್ವಿಸ್ಟ್ಸ್ ಅಂತ ಕರಿತೇವೆ. ಆ ಪರ್ಕ್ವಿಸ್ಟಲ್ಲಿ ಭಾಳಷ್ಟು ನಮೂನೆ ಬರುತ್ತೆ. ಅದರಲ್ಲಿ ಎರಡು ರೀತಿಯಾದ ಎಂಪ್ಲಾಯ್, ಸ್ಪೆಸಿಫೈಡ್ ಎಂಪ್ಲಾಯ್ ಆ್ಯಂಡ್ ನಾನ್ ಸ್ಪೆಸಿಫೈಡ್ ಎಂಪ್ಲಾಯ್. Most of the problems will come for non-specified employee. Clear? So who is a specified employee? Specified employee in the company is who having a sustainable interest in employer business. 20% is or more ownership or profit of the employer. ನಾನು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೋ ಆ ಕಂಪ್ನಿ 20%ಗಿಂತಲೂ ಹೆಚ್ಚು ಶೇರ್ಸ್ ನಾನೇ ಓನರ್ ಆಗಿದ್ದೆ, ಅಂದರೆ ನಾನೇ ಕಂಪ್ನಿ ಓನರ್ ಹೌದು, ನನ್ನ ಎಂಪ್ಲಾಯಿ ಹೌದು, ಅಂಥ ಕೇಸಲ್ಲಿ ನನ್ನನ್ನು ಸ್ಪೆಸಿಫೈಡ್ ಎಂಪ್ಲಾಯ್ ಅಂತ ಕರೀತಾರೆ. Employee have a taxable salary more than 50,000 during the previous year. 50,000 per annum ಕಿಂತಲೂ ಜಾಸ್ತಿ ಇದ್ದಾಗ, 50,000 per month ಅದಕ್ಕಿಂತಲೂ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆತನನ್ನು ನಾವು ಸ್ಪೆಸಿಫೈಡ್ ಎಂಪ್ಲಾಯ್ ಅಂತ ಕರಿತೇವೆ. ಓಕೆನಾ? ಈ ಪರ್ಕ್ವಿಸ್ಟ್ ಟ್ಯಾಕ್ಸಬಲ್ ಫಾರ್ ಅ ಸ್ಪೆಸಿಫೈಡ್ ಎಂಪ್ಲಾಯ್ ಇದ್ದಾಗ ಫರ್ನಿಚರ್ ಪ್ರೊವೈಡೆಡ್ ವಿತ್ ಹೌಸ್ ಫಾರ್ ಪರ್ಸನಲ್ ಯೂಸ್, ಸರ್ವೆಂಟ್, ಗ್ಯಾಸ್, ಕಾರ್ ಫೆಸಿಲಿಟಿ, ಎಜುಕೇಷನ್ ಫೆಸಿಲಿಟಿ, ಈ ಎಲ್ಲ ಫೆಸಿಲಿಟಿಗಳು ಟ್ಯಾಕ್ಸೇಬಲ್ ಫಾರ್ ಸ್ಪೆಸಿಫೈಡ್ ಎಂಪ್ಲಾಯಿ. ಸೊ ದೇರ್ ಆರ್ ಮೆನಿ ಅದರ್ ಪರ್ಕ್ವಿಸ್ಟ್ ವಿಚ್ ಆರ್ ಟ್ಯಾಕ್ಸೇಬಲ್ ಟು ಆಲ್ ಕ್ಯಾಟಗರಿ ಎಂಪ್ಲಾಯಿ. ಇದು ನಿಮಗೆ ಪ್ರಾಬ್ಲಮಲ್ಲಿ ಬರುವಂಥದ್ದು. ಆಲ್ ಕ್ಯಾಟಗರಿ ಎಂಪ್ಲಾಯೀಸ್ಗೆ ಏನೇನು ಟ್ಯಾಕ್ಸ್ ಆಗುತ್ತೆ ಅನ್ನೋದು: ಹೌಸ್ ಅಕೊಮಡೇಷನ್ ವಿತ್ ಆರ್ ವಿತೌಟ್ ಫರ್ನಿಚರ್, ಸರ್ವೆಂಟ್ಸ್ ಹೈರ್ಡ್ ಬೈ ದಿ ಎಂಪ್ಲಾಯಿ. ಅಂದರೆ ನನ್ನ ಮನೆಯಲ್ಲಿ ಒಬ್ಬ ಗಾರ್ಡನು, ಒಬ್ಬ ವಾಚ್ಮೆನ್ನು, ಕುಕ್ಕು, ಇವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ, ಆದರೆ ನಾನು ಸಂಬಳ ಅವ್ರಿಗೆ ಕೊಡೋಲ್ಲ, ಕಂಪ್ನಿನೇ ಕೊಡುತ್ತೆ. ಗ್ಯಾಸ್, ಎಲೆಕ್ಟ್ರಿಸಿಟಿ, ವಾಟರ್ ಸರ್ವಿಸ್ ಇನ್ ದ ನೇಮ್ ಆಫ್ ಎಂಪ್ಲಾಯಿ, ಸೇಲ್ ಆಫ್ ಅಸೆಟ್ ಟು ಎಂಪ್ಲಾಯಿ, ಲೋನ್ ಟು ಎಂಪ್ಲಾಯಿ ವಿತ್ ಇಂಟ್ರೆಸ್ಟ್. ಅಂದರೆ ಬ್ಯಾಂಕಲ್ಲಿ 15% ಆರ್ 14% ಇಂಟ್ರೆಸ್ಟ್ ಇದ್ದರೆ ಕಂಪ್ನಿಯವ್ರು ನನಗೆ ಓನ್ಲಿ 8%, 6% ಲೋನ್ ಕೊಟ್ಟಾಗ ಏನಂತ ಕರೀತಾರೆ? ಲೋನ್ ಟು ಎಂಪ್ಲಾಯಿ ವಿತೌಟ್ ಇಂಟ್ರೆಸ್ಟ್ ಆರ್ ಲೋವರ್ ಇಂಟ್ರೆಸ್ಟ್ ಅಂತಾರೆ. ಕ್ಲಬ್ ಮೆಂಬರ್ಶಿಪ್ ಫಾರ್ ಪರ್ಸನಲ್ ಯೂಸ್, ಓಕೆ, car facility, leave travel concession, medical facility, okay, education facility beyond there is a perceivable limit. ಇದಕ್ಕಿಂತ ಜಾಸ್ತಿ ಕೊಡೋಂಗಿಲ್ಲ, ಒಂದು ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ಇದ್ದಾಗ ಅದೆಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಆ ಲಿಮಿಟ್ ಏನು ಅನ್ನೋದು ನೀವೀಗ ಕಲಿಬೇಕಾಗಿರೋದು. ಎಜುಕೇಷನ್ ಫೆಸಿಲಿಟಿ, ಫುಡ್ ಆ್ಯಂಡ್ ಸ್ನ್ಯಾಕ್ ಬೈ ದ ಎಂಪ್ಲಾಯರ್ ಬಿಯಾಂಡ್ ಅ ಸರ್ಟನ್ ಲಿಮಿಟ್, ಓಕೆ, ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್, ಮಾನಿಟರಿ ಒಬ್ಲಿಗೇಷನ್ ಆಫ್ ಎಂಪ್ಲಾಯಿ, ಅಂದರೆ ನನ್ನ ಖರ್ಚನ್ನು ಎಂಪ್ಲಾಯರೇ ಕಟ್ಟುವಂಥದ್ದು. ಎಕ್ಸಾಂಪಲ್, ನಾನು ಮನೆಯಲ್ಲಿ ಏನಾದರೂ ಅಫಿಷಿಯಲ್ ಅಮೌಂಟ್ ಕಟ್ಟಬೇಕಾಯಿತು, ಕರೆಂಟ್ ಬಿಲ್ ಕಟ್ಟಬೇಕಾಯಿತು, ವಾಟರ್ ಬಿಲ್ ಅಥವಾ ಯಾವುದೇ ರೀತಿಯಂತಹ ಎಕ್ಸ್ಪೆಂಡಿಚರ್ ವಿಚ್ ಐ ಆಮ್ ಸಪೋಸ್ ಟು ಪೇ ಬಟ್ ಐ ಆಮ್ ನಾಟ್ ಪೇಯಿಂಗ್, ಹೂ ಈಸ್ ಪೇಯಿಂಗ್? ಎಂಪ್ಲಾಯರ್ ಈಸ್ ಪೇಯಿಂಗ್. ದೆನ್ ಇಟ್ಸ್ ಕಮ್ಸ್ ಅಂಡರ್ ಫ್ರೆಂಚ್ ಬೆನಿಫಿಟ್ಸ್. ಇನ್ಕಮ್ ಟ್ಯಾಕ್ಸ್ ಪೇಡ್ ಆನ್ ಬಿಹಾಫ್ ಆಫ್ ಎಂಪ್ಲಾಯ್. ಆಲ್ರೆಡಿ ಏನಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಯಾರು ಕಟ್ಟಬೇಕು? ನಾನು ಕಟ್ಟಬೇಕು. ಆದರೆ ಅದನ್ನು ಯಾರು ಕಟ್ತಿದ್ದಾರೆ? ಎಂಪ್ಲಾಯರ್ ಕಟ್ತಿದ್ದಾರೆ. ದೆನ್ ಇಟ್ಸ್ ಕಮ್ಸ್ ಅಂಡರ್ ದಿ ಫ್ರೆಂಚ್ ಬೆನಿಫಿಟ್ಸ್, ಅದು ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್? ದೇರ್ ಆರ್ ಸರ್ಟನ್ ಪರ್ಕ್ವಿಸ್ಟ್ ವಿಚ್ ಆರ್ ಕಂಪ್ಲೀಟ್ಲಿ ಎಕ್ಸಮ್ಟೆಡ್. ಒಂದು ನೆನ್ಪಿಟ್ರಿ, ಆಲ್ ದ ಎಲೆವೆನ್ಸ್ ಆರ್ ಟ್ಯಾಕ್ಸಬಲ್ ಬಟ್ ಸರ್ಟೇನ್ ಪರ್ಕ್ವಿಸ್ಟ್ಸ್ ಆರ್ ಎಕ್ಸಮ್ಟೆಡ್. ಎಂಥವು? ಎನಿ ಫೆಸಿಲಿಟಿ ರಿಸೀವ್ಡ್ ಓನ್ಲಿ ಫಾರ್ ಆಫೀಸ್ ಪರ್ಪಸ್ಗೋಸ್ಕರ ಏನೇ ನಾವು ಫೆಸಿಲಿಟೀಸ್ ಇಸ್ಕೊಂಡಿದ್ವಿ, ದಟ್ಸ್ ಎಕ್ಸಮ್ಟೆಡ್. ಟೆಲಿಫೋನ್, ಮೊಬೈಲ್, ದೇ ಆರ್ ಗಿವನ್ ಫಾರ್ ಪರ್ಸನಲ್ ಯೂಸಿಗೆ ಕೊಟ್ಟಂಥವು.
ಅಂಥವೆಲ್ಲ ಎಕ್ಸಮ್ಟೆಡ್. ಯಾವುದು ಟೆಲಿಫೋನ್ ಮತ್ತು ಮೊಬೈಲ್ ಮತ್ತು ಫ್ಯಾಕ್ಸ್ ದೇ ಆರ್ ಎಕ್ಸಮ್ಟೆಡ್. ಯೂಸ್ ಆಫ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಎನ್ ಪಿ ಟಿಲಿ ಯೂಸ್ಗೋಸ್ಕರ ಕೊಟ್ಟಿದ್ದಾರೆ, ಸೇಲ್ ಆಗಿಲ್ಲ. ಸೇಲ್ ಆದರೆ ಡಿಫ್ರೆಂಟ್ ಟ್ರೀಟ್ಮೆಂಟ್. ಇಟ್ಸ್ ಓನ್ಲಿ ಗಿವನ್ ಫಾರ್ ಯು ಫಾರ್ ಯೂಸಿಂಗ್ ಫಾರ್ ದಿ ಅಫಿಷಿಯಲ್ ಪರ್ಪೋಸ್. ಏನೇನೋ ಕಂಪ್ಯೂಟರ್, ಲ್ಯಾಪ್ಟಾಪ್, ಐಪ್ಯಾಡ್, ಟ್ಯಾಬ್ಲೆಟ್, ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು. ಲೀವ್ ಟ್ರಾವೆಲ್ ಕನ್ಸೆಷನ್ ವಿತಿನ್ ದ ಲಿಮಿಟ್ ಇದ್ದರೆ ಬೇಕಾಗಿಲ್ಲ. ಮೆಡಿಕಲ್ ಫೆಸಿಲಿಟಿ ಇನ್ ಹಾಸ್ಪಿಟಲ್ ಮೇಂಟೈನ್ಡ್ ಬೈ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಅಪ್ರೂವ್ಡ್ ಮೇಂಟೈನ್ಡ್ ಬೈ ಎಂಪ್ಲಾಯರ್ ಅಂಥದ್ರಲ್ಲಿ ಏನಾದರೂ ಟ್ರೀಟ್ಮೆಂಟ್ ಇದ್ದರೆ ಎಕ್ಸಮ್ಟೆಡ್. ಎಜುಕೇಷನ್ ಫೆಸಿಲಿಟಿ ಫಾರ್ ಎಂಪ್ಲಾಯಿ ನೆನ್ಪಿಟ್ಕೊಳ್ಳಿ, ಎಜುಕೇಷನ್ ಫೆಸಿಲಿಟಿ ಫಾರ್ ಎಂಪ್ಲಾಯೀಸ್ ಎಕ್ಸಮ್ಟೆಡ್. ಎಜುಕೇಷನ್ ಫೆಸಿಲಿಟಿ ಫಾರ್ ಎಂಪ್ಲಾಯಿ ಡಿಪೆಂಡೆಂಟ್ ಅಂದರೆ ನನ್ನ ಮಕ್ಕಳಿಗೆ ಒಬ್ಬ ಎಂಪ್ಲಾಯ್ ಆಗಿದ್ದು ಎಂಪ್ಲಾಯಿ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಆಗ್ತಿತ್ತು ಅದನ್ನು ಕಂಪ್ನಿ ಕಟ್ತಾಯಿದೆ, ಅದು ಟ್ಯಾಕ್ಸಬಲ್ ಆಗುತ್ತೆ. ಎಂಪ್ಲಾಯಿಗಾದರೆ ನಾಟ್ ಟ್ಯಾಕ್ಸಬಲ್. ಹೆಲ್ತ್ ಕ್ಲಬ್ ರೀಕ್ರಿಯೇಷನ್ ಓಕೆ ಫಾರ್ ಎಂಪ್ಲಾಯಿ. ಫುಡ್ ಆ್ಯಂಡ್ ಸ್ನ್ಯಾಕ್ ಬೈ ದ ಎಂಪ್ಲಾಯರ್ ವಿತಿನ್ ದ ಲಿಮಿಟ್ ಅಂದರೆ ನನ್ನ ಕಂಪ್ನಿಯಾಗೆ ಒಳಪಟ್ಟಂತೆ ಒಳಗಡೆ ನಾನು ಏನಾದರೂ ಫುಡ್ ಏನಾದರೂ ಪ್ರೊವೈಡ್ ಮಾಡ್ತಾಯಿದ್ರೆ ದಟ್ಸ್ ನಾಟ್ ಟ್ಯಾಕ್ಸಬಲ್. ಕಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್ ಅಬೌವ್ ಸರ್ಟನ್ ಲಿಮಿಟ್, ಆ ಲಿಮಿಟನ್ನು ನಾನು ಮುಂದೆ ಹೇಳ್ತೇನೆ. ಗಿಫ್ಟ್ ವೋಚರ್ಸ್ ಏನಾದರೂ ಕೊಡ್ತಾಯಿದ್ರೆ ಎಕ್ಸಮ್ಟೆಡ್ ಅಪ್ ಟು 5,000. ನಾನು ಗಿಫ್ಟ್ 10,000 ಕೊಟ್ಟಿದ್ದರೆ 5,000 ಎಕ್ಸಮ್ಟ್ ಆಗುತ್ತೆ, 5,000 ಟ್ಯಾಕ್ಸ್ ಆಗುತ್ತೆ. ಟ್ರೈನಿಂಗ್ ಎಂಪ್ಲಾಯಿ, ಪ್ರೀಮಿಯಮ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಇದೆಲ್ಲ ಎಕ್ಸಮ್ಟೆಡ್. ಹಾಗಾದರೆ ಟ್ಯಾಕ್ಸಬಲ್ ಯಾವುದಾಗುತ್ತಲ್ಲ ಅವುಗಳಿಗೆ ರೂಲ್ಸ್ ಏನಂಬುದು ಒಂದೊಂದಾಗಿ ನೋಡ್ತೋಗೋಣ. ವ್ಯಾಲ್ಯೂ ಆಫ್ ಹೌಸ್ ಅಕಮಡೇಷನ್ ಅಂದರೆ ನಾನು ಮನೆಯಲ್ಲಿರ್ತಾನೆ, ಆದರೆ ನನ್ನ ಮನೆಯ ಬಾಡಿಗೆಯನ್ನು ಯಾರು ಕಟ್ತಾ ಇರ್ತಾರೆ? ಎಂಪ್ಲಾಯರ್ ಕಟ್ತಿರ್ತಾನೆ. ಅಂಥದ್ರಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಓಕೆ, 3 ಕೇಸ್ ಬರುತ್ತೆ. ಫರ್ನಿಷ್ಡ್, ಅನ್ಫರ್ನಿಷ್ಡ್ ಹೌಸ್ ಇರ್ಬೋದು, ರೆಂಟ್ ಫ್ರೀ ಎಟ್ ಅ ಕನ್ಸೆಷನ್ ರೇಟ್, ರೆಂಟೇ ಇಲ್ಲಾರ್ದಾಗೆ ಮನೇನು ಕೊಡ್ಬೋದು, ಈ ನಿಮ್ಮ ಕ್ವಾರ್ಟರ್ಸ್ ಥರ, ಅಥವಾ ಕನ್ಸೆಷನ್ ರೇಟಲ್ಲಿ ಅಂದರೆ ಆ್ಯಕ್ಚುಲಿ ಆ ಏರಿಯಾದಲ್ಲಿ ಬಾಡಿಗೆ ಬಂದುಬಿಟ್ಟು 10,000 ರೂಪಾಯಿ ಇರುತ್ತೆ, ನಾವು ನಿಮಗೆ ಬರೀ 4,000 ಕೊಡ್ತಾ ಇರ್ತೀವಿ. ದೆನ್ ರಿಮೈನಿಂಗ್ 6,000 ಈಸ್ ಗಿವನ್ ಆ್ಯಸ್ ಎಕ್ಸಮ್ಷನ್ ಫಾರ್ ಯುವರ್ ಮೈ ಎಂಪ್ಲಾಯ್ ಅಂತ, ಬಟ್ ಅದು ಟ್ಯಾಕ್ಸಬಲ್ ಆಗುತ್ತೆ. ಆಯಿತಾ? ಆನಂತರ ಓನ್ಡ್ ಬೈ ಎಂಪ್ಲಾಯರ್, ಹೈರ್ಡ್ ಬೈ ಎಂಪ್ಲಾಯರ್ ಅಂಥದನ್ನೆಲ್ಲ ಟ್ಯಾಕ್ಸಬಲ್ ಆಗುತ್ತೆ. ಸೊ ಫಸ್ಟ್ ಅಸ್ಯೂಮಿಂಗ್ ಅನ್ಫರ್ನಿಷ್ಡ್ ರೆಂಟ್ ಹೌಸ್, ಇಫ್ ದ ಅಕೊಮಡೇಷನ್ ಈಸ್ ಓನ್ಡ್ ಬೈ ಗೌರ್ಮೆಂಟ್ ಪ್ರೊವೈಡೆಡ್ ಟು ಇಟ್ಸ್ ಎಂಪ್ಲಾಯಿ, ಅಂಥ ಕೇಸಲ್ಲಿ ಗೌರ್ಮೆಂಟಿನ ಒಂದು ಸ್ಟೇಟ್ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಇನ್ ರೆಸ್ಪೆಕ್ಟ್ ಅಕೊಮಡೇಷನ್ ಒಂದು ಸರ್ಟೆನ್ ರೂಲ್ಸ್ ಫ್ರೇಮ್ ಮಾಡಿ ಅದ್ರ ಪ್ರಕಾರ ಇಷ್ಟು ಅಮೌಂಟ್ ಅಂತ ಇರುತ್ತೆ. ಯಾವಾಗ ಗೌರ್ಮೆಂಟ್ ಎಂಪ್ಲಾಯಿಗೆ ಕ್ವಾರ್ಟರ್ಸ್ ಕೊಟ್ಟಾಗ, ಕ್ಲಿಯರ್, ಗೌರ್ಮೆಂಟಿಗೆ ಕ್ವಾರ್ಟರ್ಸ್ ಕೊಟ್ಟಾಗ ಅದು ಟ್ಯಾಕ್ಸಬಲ್ ಆಗುತ್ತೆ. ಅದು ಎಷ್ಟಕ್ಕಾಗುತ್ತೆ? ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ, ಸ್ಟೇಟ್ ಗೌರ್ಮೆಂಟ್ ಇನ್ ರೆಸ್ಪೆಕ್ಟ್ ಟು ಅಕೊಮಡೇಷನ್. ಓಕೆ, ರೆಂಟ್ ಫ್ರೀ ಅಫಿಷಿಯಲ್ ರೆಸಿಡೆಂಟ್ ಪ್ರೊವೈಡೆಡ್ ಟು ಜಡ್ಜ್, ಹೈಕೋರ್ಟ್ ಅವ್ರಿಗೆಲ್ಲ ಎಕ್ಸಮ್ಟೆಡ್. ಯಾರಿಗೆ? ಓನ್ಲಿ ಜಡ್ಜ್ಗೆ, ಉಳಿದವ್ರಿಗೆಲ್ಲರಿಗೂ ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟು ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದನ್ನು ಗೌರ್ಮೆಂಟ್ಸ್, ಓಕೆ, ಲೈಸೆನ್ಸ್ ಫೀ ಡೆಟರ್ಮೈನ್ ಬೈ ಸ್ಟೇಟ್ ಗೌರ್ಮೆಂಟ್ ಏನಿರುತ್ತೆ ಅದು ಆಗುತ್ತೆ. ಇಫ್ ದ ಅಕೊಮಡೇಷನ್ ಈಸ್ ಓನ್ಡ್ ಬೈ ಅದರ್ ಎಂಪ್ಲಾಯರ್ ಆ್ಯಂಡ್ ಇಟ್ಸ್ ಪ್ರೊವೈಡೆಡ್ ಟು ಎಂಪ್ಲಾಯಿ, ಆ ಕೇಸಲ್ಲಿ ಅವರು ಯಾವ ಊರಲ್ಲಿದ್ದಾರಲ್ಲ ಅಲ್ಲಿಯ ಪಾಪ್ಯುಲೇಷನ್ ನೋಡಬೇಕು. 2001 ಸೆನ್ಸಸ್ ಪ್ರಕಾರ ನೋಡಬೇಕಾಗುತ್ತೆ. ಅಪ್ ಟು 10 ಲ್ಯಾಕ್ ಇದ್ದರೆ 7.5% ಆಫ್ ಸ್ಯಾಲ್ರಿ, ಅಬೌವ್ 10 ಲ್ಯಾಕ್ ಟು 25 ಲ್ಯಾಕ್ ಇದ್ದರೆ 10% ಆಫ್ ಸ್ಯಾಲ್ರಿ, ಅಬೌವ್ 25 ಲ್ಯಾಕ್ ಇದ್ದರೆ 15% ಆಫ್ ಸ್ಯಾಲರಿ. ಇಫ್ ದಿ ಅಕೊಮಡೇಷನ್ ಈಸ್ ಹೈರ್ಡ್ ಬೈ ಎಂಪ್ಲಾಯರ್ ಅಂದರೆ ಆ್ಯಕ್ಚುಲಿ ಆ ಹೌಸ್ನ ಎಂಪ್ಲಾಯರ್ ಸ್ವಂತದ್ದಾಗಿತ್ತು, ಕಂಪ್ನಿದೇ ಆಗಿತ್ತು ಅಂದಾಗ ಈ ರೂಲ್ಸ್ ನೋಡ್ಬೇಕು. 7, 5, 10, 15 ಅದು ಸ್ವಂತದ್ದಲ್ಲ, ಕಂಪ್ನಿ ಬೇರೆಯವರಿಂದ ಬಾಡಿಗೆಗೆ ತೊಗೊಂಡು ನಿಮಗೆ ಕೊಡ್ತಾ ಇದೆ. ಆಗ ನಾವು ಎಷ್ಟು ಅಮೌಂಟನ್ನು ಕಟ್ತಾ ಇದ್ದೀವಿ ಅದು, ಅಥವಾ 15% ಆಫ್ ಸ್ಯಾಲ್ರಿ, ವಿಚ್ ಅವರ್ ಈಸ್ ಲೆಸ್ ದಟ್ ಈಸ್ ಎಕ್ಸಮ್ಟೆಡ್. ಆ್ಯಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ಆರ್ 15% ಆಫ್ ಸ್ಯಾಲ್ರಿ, ವಿಚ್ ಅವರ್ ಈಸ್ ಲೆಸ್ ದಟ್ ಈಸ್ ಮೈನಸ್. ಕ್ಲಿಯರ್? ಇಫ್ ದ ಅಕೊಮಡೇಷನ್ ಪ್ರೊವೈಡೆಡ್ ಬೈ ಗೌರ್ಮೆಂಟ್ ಎಟ್ ಅ ಕನ್ಸೆಷನ್ ರೇಟಲ್ಲಿ ಏನಾದರೂ ಕೊಟ್ಟಿದ್ರೆ ಆಬ್ವಿಯಸ್ಲಿ ನಾನು ಆಲ್ರೆಡಿ ಹೇಳಿದೆ, ಆ ಫೀ ಅನ್ನೋದು ಏನದು ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಷ್ಟು ಫೀ ಅಂತ ಕಟ್ಟುತ್ತೆ. ಓಕೆ, ಇಷ್ಟ ಅಂತ ಫೀ ಅಂತ ಡಿಟರ್ಮೈನ್ ಮಾಡುತ್ತೆ, ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಆದಾಗ ಏನಾದರೂ ನಾವು ಎಂಪ್ಲಾಯಿಯಿಂದ ಸ್ವಲ್ಪ ಅಮೌಂಟನ್ನು ಇಸ್ಕೊತಿದ್ದೀವಿ, ನಾವು ಕ್ವಾರ್ಟರ್ಸ್ ಕೊಟ್ಟಿದ್ದೇವೆ ಆದರೆ ಅವರಿಂದ ರೆಂಟ್ ಅಂತ ಇಸ್ಕೊತಿದ್ದೇವೆ, 1,000 2,000 ಇಸ್ಕೊತಿದ್ದೇವಲ್ಲ ಅದನ್ನು ಸಹ ಮೈನಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ಫರ್ನಿಚರ್ ಬಂದಾಗ ಒಂದು ನೆನ್ಪಿಟ್ಕೊಳ್ಳು, ಇಫ್ ದ ಹೌಸ್ ಈಸ್ ಪ್ರೊವೈಡೆಡ್ ವಿತ್ ಫರ್ನಿಚರ್ ದೆನ್ 10% ಆಫ್ ಫರ್ನಿಚರ್ ಹ್ಯಾಸ್ ಟು ಬಿ ಆ್ಯಡೆಡ್. ಅದೊಂದು ನೆನ್ಪಿಟ್ರಿ, 10% ಆಫ್ ಫರ್ನಿಚರ್. 10,000 ರೂಪಾಯಿ ಫರ್ನಿಚರ್ ಕೊಟ್ಟಿದ್ರೆ 1,000 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಕ್ಲಿಯರ್? 10% ಆಫ್ ಫರ್ನಿಚರ್ ಪ್ರೊವೈಡೆಡ್ ವಿಲ್ ಬಿ ಟ್ಯಾಕ್ಸಬಲ್. ಸೊ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವುದನ್ನು ನಾವು
ಸ್ಯಾಲ್ರಿ ಅಂತೀವಿ. ಸ್ಯಾಲ್ರಿ ಮೀನ್ಸ್ ಇಯರ್ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎ ಪ್ಲಸ್ ಆಲ್ ಅದರ್ ಅಲವೆನ್ಸ್ ನೆನ್ಪಿಟ್ಕೊಳ್ಳಿ, ಪ್ಲಸ್ ಬೋನಸ್ ಪ್ಲಸ್ ಕಮಿಷನ್, any monetary benefit, any type of monetary benefit provided by employer to employee will be included in salary. Clear? Value of furniture, whatever the furniture which is given to employee, then 10% of that amount will be treated as a taxable. Value of club membership ಏನಾದರೂ ಇತ್ತು ಅಂದರೆ it is not to be taxable, but it is for the personal use. The amount of expenses paid or reimbursed by the employer is fully taxable. ವ್ಯಾಲ್ಯೂ ಆಫ್ ಕಾರ್ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ಇದನ್ನು ಕಾರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಕ್ಲಿಯರಾಗಿ ಅದನ್ನು ಓದಬೇಕಾಗತ್ತೆ. ನನಗೆ ಎಜುಕೇಷನ್ ಫೆಸಿಲಿಟಿ ಒಂದು ಹೇಳ್ತಾನೆ. ಎಜುಕೇಷನ್ ಫೆಸಿಲಿಟಿ ಆಫ್ ಚಿಲ್ಡ್ರನ್ ಆಫ್ ಎಂಪ್ಲಾಯಿ ಇನ್ ದ ಸ್ಕೂಲ್ ಆರ್ ಕಾಲೇಜ್ ಮೇಂಟೈನ್ಡ್ ಬೈ ದಿ ಎಂಪ್ಲಾಯರ್. ನನ್ನ ಕಂಪ್ನಿಯದವರೇ ಸ್ಟಾರ್ಟ್ ಮಾಡಿರೋ ಒಂದು ಸ್ಕೂಲ್ ಅಥವಾ ಕಾಲೇಜ್ ಇದೆ, ಅಲ್ಲಿ ನಿಮ್ಮ ಮಕ್ಕಳನ್ನು ಏನಾದರೂ ಓದೋಕ್ಕೆ ಬಿಟ್ಟಿದ್ದರೆ ಯಾವುದು ಟ್ಯಾಕ್ಸ್ ಆಗುತ್ತೆ? ಕಾಸ್ಟ್ ಆಫ್ ಎಜುಕೇಷನ್ ಇನ್ ಸಿಮಿಲರ್ ಇನ್ಸ್ಟಿಟ್ಯೂಷನ್ ನಿಯರ್ ಬೈ, ನಮ್ಮ ಸುತ್ತಮುತ್ತ ಇರುವಂತಹ ಕಾಲೇಜ್ಗಳಲ್ಲಿ ಎಷ್ಟು ಫೀ ಆಗುತ್ತೆ ಅದು ಅಪ್ ಟು 1000 per month ಈಸ್ ಎಕ್ಸಮ್ಟೆಡ್. ಕ್ಲಿಯರ್? ಟ್ಯಾಕ್ಸ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂದರೆ, ಈಗ ನೀವು ನಿಮ್ಮ ಮಕ್ಕಳನ್ನು ಕಂಪ್ನಿಯ ಕಾಲೇಜ್ನಲ್ಲಿ ಕಳಿಸ್ತಿದ್ದೀರ. ಕಂಪ್ನಿಯ ಕಾಲೇಜಲ್ಲಿ ಕಳಿಸೋದ್ರಿಂದ ನೀವು ಎಂಪ್ಲಾಯಿ ಆಗಿರೋದ್ರಿಂದ ನಿಮಗೆ ಫೀ ಇಲ್ಲ. ಆಗ ನಾವು ಟ್ಯಾಕ್ಸಿಗೆ ಏನು ಮಾಡ್ತೇವೆ ಅಂದರೆ, ಅಂತಹ ಇನ್ಸ್ಟಿಟ್ಯೂಷನ್ ಸುತ್ತಮುತ್ತ ಎಲ್ಲಿ ರನ್ ಆಗ್ತಿದೆಯಲ್ಲ ಅವರು ಎಷ್ಟು ಫೀ ಕಲೆಕ್ಟ್ ಮಾಡ್ತಾರೆ, ಅವರು ವರ್ಷಕ್ಕೆ 15,000 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಆಗಿದ್ದಾಗ 1000 per month, 1000 per month ಅಂದರೆ 12,000 ಮೈನಸ್ ಮಾಡಿ ಉಳಿದಂಥ 3,000ಗೆ ಟ್ಯಾಕ್ಸನ್ನು ಹಾಕುತ್ತೇವೆ. ಕ್ಲಿಯರ್? ಸೊ ಆ ರೀತಿ ಎಜುಕೇಷನ್ facility. Education facilities such members of employee household in any other education institution not by the reason of his employment up to 1000 is exempt. ಅದೇ ಸೇಮ್ ಆಗುತ್ತೆ. ಕ್ಲಿಯರ್? ಹೆಲ್ತ್ ಕ್ಲಬ್ ಏನಾದರೂ ಕೊಟ್ಟಿದ್ವಿ, ದೆನ್ ಇಟ್ ಈಸ್ ಯೂನಿಫಾರ್ಮ್ ಟು ಎವ್ರಿ ಒನ್, ಸೇಮ್ ಆಗಿ ಕೊಡ್ತಿದ್ರೆ ಎಕ್ಸಮ್ಟೆಡ್. ಕೆಲವ್ರಿಗೆ ಮಾತ್ರ ಕೊಡ್ತಿದ್ರೆ ಟ್ಯಾಕ್ಸಬಲ್ ಆಗುತ್ತೆ. ಲಂಚ್ ಡ್ಯೂರಿಂಗ್ ದ hours of are exempted up to 50 rupees. ಒಂದು ಊಟ 50 ರೂಪಾಯಿ ಇರಬೇಕು, ಅದನ್ನು 100 ರೂಪಾಯಿ ಊಟ ಕೊಡ್ತಿದ್ರು ಅಂದರೆ 100 ರೂಪಾಯಿ ಒಂದು ಊಟ ಅದನ್ನು ಕೊಡ್ತಿದ್ರು ಅಂದರೆ 50 ರೂಪಾಯಿ ಟ್ಯಾಕ್ಸಬಲ್ ಆಗುತ್ತೆ. ಯಾಕಂದರೆ 50 ರೂಪಾಯಿ ತನಕ ಎಕ್ಸಮ್ಟೆಡ್. ಇನ್ನು ಪ್ರಾವಿಡೆಂಟ್ ಫಂಡಿಗೆ ಬಂದಾಗ, ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಶುಡ್ ನಾಟ್ ಬಿ ಮೋರ್ ದೆನ್ 12%. ಸ್ಯಾಲರಿಗಿಂತ 12% ಜಾಸ್ತಿ ಅಂದರೆ ಟೋಟಲ್ ಸ್ಯಾಲ್ರಿ 100 ರೂಪಾಯಿ ಆದರೆ 12 ರೂಪಾಯಿ ಮಾತ್ರ ನೀವು ಪಿ ಎಫ್ಗೆ ಕಟ್ಟಬೇಕು. ಅದಕ್ಕಿಂತ ಜಾಸ್ತಿ ನೀವು ಕಟ್ತಾಯಿದ್ರೆ 15 ರೂಪಾಯಿ ಕಟ್ತಾಯಿದ್ರೆ ಅಂದರೆ ಮೇಲಿನ 3 ರೂಪಾಯಿಗೆ ಟ್ಯಾಕ್ಸಬಲ್ ಆಗುತ್ತೆ. ಓಕೆ. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಪಿ ಎಫ್ ಅಲ್ಲಿ 9.5% ಮಾತ್ರ ಇಂಟ್ರೆಸ್ಟ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇತ್ತಂದರೆ ಟ್ಯಾಕ್ಸಬಲ್ ಆಗುತ್ತೆ. ಮೆಡಿಕಲ್ ಫೆಸಿಲಿಟಿ, ಇಫ್ ದ ಮೆಡಿಕಲ್ ಫೆಸಿಲಿಟಿ allowance is received by employee, it is fully taxable. ಮೆಡಿಕಲ್ ಅಲವೆನ್ಸ್ ಇಸ್ ಫುಲ್ಲಿ ಟ್ಯಾಕ್ಸಬಲ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಮೆಡಿಕಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಸ್ ಆಫ್ ಎಂಪ್ಲಾಯಿ ಆರ್ ಇಸ್ ಫ್ಯಾಮಿಲಿ ಮೆಂಬರ್ ರಿಯಂಬರ್ಸ್ಡ್ ಡೈರೆಕ್ಟ್ಲಿ ಪೇಡ್ ಬೈ ದ ಎಂಪ್ಲಾಯರ್ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್ ಇನ್ ದ ಗೌರ್ಮೆಂಟ್ ಅಪ್ರೂವ್ಡ್ ಹಾಸ್ಪಿಟಲ್ ಫುಲ್ಲಿ ಎಕ್ಸಮ್ಟೆಡ್. ಗೌರ್ಮೆಂಟ್ ಅಪ್ರೂವಲ್ ಆಗಿರುವಂಥ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮತ್ತು ಕಂಪ್ನಿದೇ ಓನ್ ಹಾಸ್ಪಿಟಲ್ ಆಗಿದ್ದರೆ, ಇಲ್ಲಿದೆ ನೋಡಿ, ಹಾಸ್ಪಿಟಲ್ ಮೇಂಟೈನ್ ಬೈ ಎಂಪ್ಲಾಯರ್. ಕಂಪ್ನಿದೇ ಓನ್ ಹಾಸ್ಪಿಟಲ್ ಆಗಿತ್ತು, ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಾಗಿತ್ತು, ಅಥವಾ ಗೌರ್ಮೆಂಟ್ ಅಪ್ರೂವ್ಡ್ ಆಗಿರೋಂಥ ಹಾಸ್ಪಿಟಲಲ್ಲಾಗಿತ್ತು. ಈ 3 ಕೇಸಲ್ಲಿ ಫುಲ್ಲಿ ಎಕ್ಸಮ್ಟೆಡ್ ಆಗುತ್ತೆ. ಕ್ಲಿಯರ್? ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೊಟ್ಟಾಗ, ನರ್ಸಿಂಗ್ ಹೋಮಲ್ಲಿ ಕೊಟ್ಟಾಗ ಎಕ್ಸಮ್ಟೆಡ್ ಅಪ್ ಟು 15,000 per annum. ಕ್ಲಿಯರ್? ಇಫ್ ದ ಮೆಡಿಕಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸ್ ಆಫ್ ಎಂಪ್ಲಾಯಿ ಆರ್ ಇಸ್ ಮೆಂಬರ್ ಈಸ್ ರಿಯಂಬರ್ಸ್ಡ್ ಆರ್ ಡೈರೆಕ್ಟ್ಲಿ ಪೇಡ್ ಟು ದ ಎಂಪ್ಲಾಯರ್ ಆ್ಯಂಡ್ ಟ್ರೀಟ್ಮೆಂಟ್ ಈಸ್ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ ಆದಾಗ ಏನಾಗುತ್ತೆ, RBI ಒಂದಿಷ್ಟು ಅಮೌಂಟ್ ಅಂತ ಡಿಸೈಡ್ ಮಾಡುತ್ತೆ, ಅಲ್ಲಿವರೆಗೂ ಅದು ಎಕ್ಸಮ್ಟೆಡ್. ಅಬೋವ್ ದಟ್ ಆದರೆ ಫುಲ್ಲಿ ಟ್ಯಾಕ್ಸಬಲ್. ಎಷ್ಟು? 2 lakh ಇದೆ. ಓಕೆ. ಅಪ್ ಟು 2 lakh ತನಕ ನಾವು ಎಂಪ್ಲಾಯಿನ ಏನಾದರೂ ಬೇರೆ ದೇಶಕ್ಕೆ ಟ್ರೀಟ್ಮೆಂಟಿಗೆ ಕಳಿಸಿದಾಗ ಅಲ್ಲಿ ಬಿಲ್ 2 ಲಕ್ಷ ರೂಪಾಯಿ ಬಂತು ಅಂದರೆ ಎಕ್ಸಮ್ಟ್, 2 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ಟ್ಯಾಕ್ಸಬಲ್. ಆಯಿತಾ?